ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಲೆಂಟಲ್ ಬೀಮ್ ಕನ್ಸ್ಟ್ರಕ್ಷನ್ ಮಾಡುವಾಗ ಮುಖ್ಯವಾಗಿ ಶಟ್ರಿಂಗ್ನ ಹಾಕ್ತೀವಲ್ವ, ಅಂಥ ಟೈಮಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕು, ಹಾಗೆ ಕೆಲವೊಂದು ಮಿಸ್ಟೇಕ್ನ ಮಾಡಲೇಬಾರ್ದು. ಆ ಮಿಸ್ಟೇಕ್ನ ನಾವು ಮಾಡೋದ್ರಿಂದ ಎಟ್ ದಿ ಎಂಡ್ ಆಫ್ ದ ಕನ್ಸ್ಟ್ರಕ್ಷನ್ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ದಯವಿಟ್ಟು ಎಂಡ್ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೇನಾದರೂ ಲಿಂಟಲ್ ಲೆವೆಲ್ ಕನ್ಸ್ಟ್ರಕ್ಷನ್ ಹಾಗೆ ಸಿಲ್ ಲೆವೆಲ್ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿ ಬೇಕಿದ್ದರೆ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಒಂದು ಸಾರಿ ಚೆಕ್ ಮಾಡಿ. ಇವಾಗ ನೀವು ನೋಡ್ತಾ ಇರೋದು ಬಂದು ಲಿಂಟಲ್ ಬೀಮ್ಗೆ ಆ್ಯಕ್ಚುಲಿ ಶಟ್ರಿಂಗ್ ವರ್ಕ್ನ ಮಾಡ್ತಾ ಇರುವಂಥದ್ದು. ಈ ಶಟ್ರಿಂಗ್ ಮಾಡುವಾಗ ಆ್ಯಕ್ಚುಲಾಗಿ ಏನು ಟಿಪ್ಸ್ನ ಫಾಲೋ ಮಾಡಬೇಕಂದ್ರೆ, ಎಲ್ಲೆಲ್ಲಿ ನಿಮಗೆ ಸಜ್ಜಾಸಬೇಕು ಅಥವಾ ಛಜ್ಜ ಅಂತ ಏನು ಕರಿತೀವಿ ಅಥವಾ ಸಜ್ಜೆ ಅಂತ ಏನು ಕರಿತೀವಿ, ಅದು ಅಕಾರ್ಡಿಂಗ್ ಟು ಯುವರ್ ಪ್ಲ್ಯಾನ್ ಅಥವಾ ಡ್ರಾಯಿಂಗ್ ನಿಮಗೆ ಕಿಚನಲ್ಲಿ ಬೇಕಾ ಅಥವಾ ಬೆಡ್ರೂಮಲ್ಲಿ ಬೇಕಿದೆಯಾ ಅಥವಾ ಏನಾದರೂ ಯುಟಿಲಿಟಿಲಿ ಬೇಕಿದೆಯಾ ಅಥವಾ ಔಟ್ಸೈಡ್ ಹೌಸ್ ಏನಾದರೂ ನಿಮಗೆ ಸನ್ಶೇಡ್ ಅಥವಾ ಜಾಸ್ತಿ ಮಳೆ ಬಂದಾಗ ತೊಂದರೆ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಎಲ್ಲೆಲ್ಲಿ ಪ್ಲ್ಯಾನಲ್ಲಿ ಇದೆ ಅದೇನಾದರೂ ಚೇಂಜಸ್ ಮಾಡ್ಕೋಬೇಕಿದ್ರೆ, ಲೈಕ್ ನಿಮಗೆ ಎಕ್ಸ್ಟ್ರಾ ಬೇಕು ಅಥವಾ ಕಡಿಮೆ ಬೇಕು ಅಥವಾ ಒಂದನ್ನು ತೆಗಿಬೇಕು ನೆಕ್ಸ್ಟ್ ಬೇರೆ ಪ್ಲೇಸಲ್ಲಿ ಹಾಕಬೇಕು ಅನ್ನೋದು ಏನೇ ಇದ್ದರೂ ಕೂಡ ನೀವು ಇಂಥ ಟೈಮಲ್ಲಿ ಅಂದರೆ ಲೆಂಟಲ್ ಬೀಮ್ಗೆ ನಾವು ಯಾವಾಗ ಶಟ್ರಿಂಗ್ನ ಫಿಕ್ಸ್ ಮಾಡ್ತೀವಿ ಅಂಥ ಟೈಮಲ್ಲಿ ನೀವು ಖಂಡಿತವಾಗಿಯೂ ಕೂಡ ಚೇಂಜಸ್ ಮಾಡ್ಕೋಬೋದು, ಏನೂ ತೊಂದರೆ ಆಗೋದಿಲ್ಲ. ನೀವು ಇಂಥ ಟೈಮಲ್ಲಿ ಮಿಸ್ ಮಾಡಿದರೆ ಎಂಡ್ ಆಫ್ ದಿ ಕನ್ಸ್ಟ್ರಕ್ಷನ್ ಏನು ತೊಂದರೆ ಆಗುತ್ತೆ ಅಂದರೆ, ನೋಡಿ, ನೀವು ನೆಕ್ಸ್ಟ್ ಇಂಟೀರಿಯರ್ ಡಿಸೈನ್ ಮಾಡಿಸ್ಕೋಬೇಕು ಅಂದಾಗ ಆ್ಯಕ್ಚುಲಿ ವುಡ್ಡಲ್ಲಿ ಮಾಡಿಸ್ಕೊಳ್ಳೋದ್ರಗಿಂತ ನಿಮಗೆ ಇವಾಗಲೇ ನೀವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ಸ್ ಜಾಸ್ತಿ. ಅಂದರೆ ಇದು ಕಾಂಕ್ರೀಟಿಂದ ಮಾಡ್ತೀವಲ್ವಾ, ಸೊ ಹಾಗಾಗಿ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ, ಹಾಗೆ ಸ್ಟ್ರೆಂತ್ ಇರುತ್ತೆ. ವುಡ್ಡಲ್ಲೂ ಮಾಡಿಸ್ಕೋಬೋದು, ಬಟ್ ಅಷ್ಟು ಕಂಫರ್ಟ್ ಇರಲ್ಲ ಅಂತ ನಾನು ಹೇಳ್ತಾ ಇರೋದು. ನಂತರ ನೋಡಿ, ಲಿಂಟಲ್ ಬೀಮ್ ಹೇಗೆ ಅಂದರೆ, ಮೊದಲಿಗೆ ಶಟ್ರಿಂಗ್ ಕಂಪ್ಲೀಟ್ ಮಾಡ್ಕೋಬೇಕು, ನಂತರ ಆ್ಯಕ್ಚುಲಿ ಬಾರ್ಬೆಂಡಿಂಗ್ ವರ್ಕ್ ಅಂದರೆ ಸ್ಟೀಲ್ ಇನ್ಸ್ಟಾಲೇಷನ್ ಮಾಡಿ ಅನಂತರ ಫೈನಲಲ್ಲಿ ನೋಡಿ ಈ ರೀತಿ ಕಾಂಕ್ರೀಟ್ನ ಆನ್ಸೈಟಲ್ಲಿ ಮಿಕ್ಸ್ ಮಾಡಿ ಫಿಲ್ ಮಾಡೋದು. ಸೊ ಹಾಗೆ ಸ್ಟೆಪ್ಸ್ಗಳು ಕೂಡ ಹಾಗೆ ನೋಡಿ, ನಿಮಗೆ ಸ್ಟೆಪ್ಸ್ ಏನಾದರೂ ಜಾಸ್ತಿ ಬೇಕಿದ್ರೆ ಅಥವಾ ಇನ್ಸೈಡ್ ಯಾವ ರೀತಿ ಬೇಕು ಅದು ಪ್ಲ್ಯಾನಲ್ಲಿ ಇರುತ್ತೆ, ಬಟ್ ಅಲ್ಲೇನಾದರೂ ಚೇಂಜಸ್ ಮಾಡ್ಕೋಬೇಕು ಚೈನ್ ಸ್ಟೆಪ್ಸಲ್ಲಿ ಅಥವಾ ಔಟ್ಸೈಡ್ ಸ್ಟೆಪ್ಸಲ್ಲಿ, ಅದನ್ನೆಲ್ಲ ಕೂಡ ಇಂಥ ಟೈಮಲ್ಲೇ ನೀವು ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹೆಚ್ಚು ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.